ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಾವು ಕೆಲವು ಸಂಚಿಕೆಗಳಿಂದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ವಿರಚಿತವಾದ ಶ್ರೀ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಪದ್ಯಗಳ ಅರ್ಥ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇವಾಗ 90 ಪದ್ಯಗಳ ತನಕ ಅರ್ಥವನ್ನು ನೋಡಿದ್ದೀವಿ. ಇವತ್ತು 91ನೇ ಪದ್ಯದಿಂದ 95ನೇ ಪದ್ಯದ ತನಕ ಅರ್ಥವನ್ನು ನೋಡೋಣ. ಕ್ಷೀರಸಾಗರದಿಂದ ಲಕ್ಷ್ಮೀ ದೇವಿ ಎದ್ದು ಬಂದಿದ್ದಾಳೆ. ವರಮಾಲೆಯನ್ನು ತಂದು ಶ್ರೀಮನ್ನಾರಾಯಣ ಕೊರಳಿಗೆ ಹಾಕಿದ್ದಾಳೆ. ಮದುವೆ ಸಮಾರಂಭದ ಶುರು ಆಗಿದೆ. ದೇವತಾ ಮುತ್ತೈದೆಯರೆಲ್ಲ ಶ್ರೀಮನ್ನಾರಾಯಣನ್ನ ಹಸೆ ಮನೆ ಮೇಲೆ ಬಂದು ಕೂತ್ಕೊಳ್ಳಕ್ಕೆ ಆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇವರು ಪ್ರಾರ್ಥನೆಯನ್ನೆಲ್ಲ ನೋಡ್ತಾ ಶ್ರೀಮನ್ನಾರಾಯಣ ಹಸೆ ಮನೆ ಮೇಲಕ್ಕೆ ಬರ್ತಾ ಇದ್ದಾರೆ. ಇವತ್ತು 91ನೇ ಪದ್ಯದಲ್ಲಿ ವಾದಿರಾಜರು ಈ ತರ ಒಂದು ಬರೆದಿದ್ದಾರೆ. ಏನ್ ಬರ್ದಿದ್ದಾರೆ ಅಂತ ಇವಾಗ ನೋಡೋಣ. ಲಕ್ಷ್ಮೀ ದೇವಿ ಜೊತೆಯಲ್ಲಿ ಅನಂತ ವೈಭವದಿಂದ ಶ್ರೀಮನ್ನಾರಾಯಣ ಹಸೆ ಮನೆ ಮೇಲೆ ಬಂದು ಕೂತ್ಕೊಂಡ್ಮೇಲೆ ದೇವತಾ ಸ್ತ್ರೀಯರು ಪುರೋಹಿತರೆಲ್ಲ 4 ದಿವಸದ ಮಹೋತ್ಸವವನ್ನು ನಡೆಸಿದರು. ಇದು 91ನೇ ಪದ್ಯದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. 92ನೇ ಪದ್ಯದಲ್ಲಿ ಶ್ರೀ ವಾದಿರಾಜರು ಈ ಅತ್ತೆ ಅನ್ನಿಸ್ಕೊಂಡಿರುವ ಗಂಗಾ ಯಮುನಾ ಸರಸ್ವತಿ, ನದಿಗಳಿಗೂ ಸರಸ್ವತಿ ಅಂತ ಬರುತ್ತೆ, ಮತ್ತೆ ಸುರಸ್ತ್ರೀಯರು ಅಂತ ಇದ್ದಾರೆ ಇಲ್ಲಿ. ಅದರಲ್ಲಿ ಸರಸ್ವತಿ ದೇವಿ ಅಂದ್ರೆ ಬ್ರಹ್ಮದೇವರ ಪತ್ನಿ ಮತ್ತೆ ಮುಖ್ಯ ಪ್ರಾಣದೇವರ ಪತ್ನಿ ಆದ ಭಾರತೀ ದೇವಿ, ಇವರೆಲ್ಲ ಶುಭವಾಗಲಿ ಶುಭವಾಗಲಿ ಅಂತ ಹೇಳ್ತಾ ಮುತ್ತಿನ ಅಕ್ಷತೆಯನ್ನು ತಮ್ಮ ಪ್ರೀತಿಯ ಅಳಿಯನಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾದಿರಾಜರು ಈ ಪದ್ಯದಲ್ಲಿ. 93ನೇ ಪದ್ಯದಲ್ಲಿ ವಾದಿರಾಜರು ದೇವತಾ ಸ್ತ್ರೀಯರೆಲ್ಲ ನವರತ್ನ ಖಚಿತವಾದ ಹರಿವಾಣದಲ್ಲಿ ಹಾರತಿ ಜೊತೆಯಲ್ಲಿ ಮುತ್ತನ್ನೆಲ್ಲ ತುಂಬಿಸ್ಕೊಂಡು ಲಕ್ಷ್ಮೀನಾರಾಯಣರಿಗೆ ಆ ಶೋಭನದ ಹಾಡುಗಳನ್ನು, ಧವಳದ ಅಂದ್ರೆ ಶೋಭನದ, ಮಂಗಳದ ಆ ಹಾಡುಗಳನ್ನು ಹಾಡುತ್ತಾ ಲಕ್ಷ್ಮೀನಾರಾಯಣರಿಗೆ ಹಾರತಿಯನ್ನು ಎತ್ತುತ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. 94ನೇ ಪದ್ಯದಲ್ಲಿ ಲಕ್ಷ್ಮೀನಾರಾಯಣರ ಮದುವೆ ಸಂಪನ್ನವಾಗಿದೆ. ಇವಾಗ ಎಲ್ಲಾರು ಬಂದು ವಧುವರರಿಗೆ ಉಡುಗೊರೆಯನ್ನು ಸಮರ್ಪಣೆ ಮಾಡ್ತಾ ಇರೋದನ್ನು ವಾದಿರಾಜರು ಬರ್ತಿದ್ದಾರೆ. ಏನಂದ್ರೆ ಮೊದಲಿಗೆ ಬ್ರಹ್ಮದೇವರು ಸರಸ್ವತಿ ದೇವಿ ಜೊತೆಯಲ್ಲಿ ಬಂದು ಲಕ್ಷ್ಮೀನಾರಾಯಣರಿಗೆ ಉಡುಗೊರೆಯನ್ನು ಕೊಟ್ಟು ನಮಸ್ಕಾರ ಮಾಡಿದ್ದಾರೆ. ಹಾಗೆ ಅವರಾದ್ಮೇಲೆ ಪಾರ್ವತಿ ಪರಮೇಶ್ವರರು ಬಂದು ಅವರು ನಮಸ್ಕಾರ ಮಾಡಿ ಉಡುಗೊರೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಇವರಾದ್ಮೇಲೆ ಅಮರರು ಅಂದ್ರೆ ದೇವತೆಗಳು ಅವರೆಲ್ಲ ಬಂದು ಕೂಡ ನಮಸ್ಕಾರ ಮಾಡಿ ಉಡುಗೊರೆಯನ್ನು ಸಮರ್ಪಣೆ ಮಾಡಿಕೊಂಡ್ರು ಅಂತ ಇಲ್ಲಿ ವಾದಿರಾಜರು ಹೇಳ್ತಾ ಇದ್ರು. 95ನೇ ಪದ್ಯದಲ್ಲಿ ಶ್ರೀ ವಾದಿರಾಜರು ಯಾವ ದೇವತೆಗಳು ಏನೇನು ಉಡುಗೊರೆ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಸತ್ಯಲೋಕದ ಬ್ರಹ್ಮದೇವರು ಕೌಸ್ತುಭ ರತ್ನವನ್ನು ಶ್ರೀ ಲಕ್ಷ್ಮೀನಾರಾಯಣರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ. ಕೌಸ್ತುಭ ರತ್ನ ಅನ್ನೋದು ಅತ್ಯಂತ ಶ್ರೇಷ್ಠವಾದ ರತ್ನ. ಅದು 14 ಲೋಕಗಳಲ್ಲಿ ಎಲ್ಲಿಯೂ ಅಂತ ಒಂದು ರತ್ನ ಇನ್ನೊಂದು ಸಿಗಲ್ಲ. ಅಂಥ ಶ್ರೇಷ್ಠವಾದ ರತ್ನವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮುತ್ತಿನ ಕಂಠೀಸರವನ್ನು ಮುಖ್ಯ ಪ್ರಾಣದೇವರು ಉಡುಗೊರೆಯಾಗಿ ಕೊಟ್ರಂತೆ. ಶಿವನು ಮಸ್ತಕದ ಮಣಿಯನ್ನು ಉಡುಗೊರೆಯಾಗಿ ಕೊಟ್ರಂತೆ. ಇವತ್ತು ನಾವು 91ನೇ ಪದ್ಯದಿಂದ 95ನೇ ಪದ್ಯದ ತನಕನೂ ಅರ್ಥವನ್ನು ನೋಡಿದ್ದೇವೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.